ಶಾಸಕರಾದ ಬೈರತಿ ಬಸವರಾಜ್ ಅವರೀಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಮೇಲೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ, FIR ಕೂಡ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಸರ್ ಅದು ಆರೋಪ ಅಂತ? ಈಗ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾದ್ಯಮ ಮುಖೇನ ನೋಡಿದ್ದು FIR ದಾಖಲಾಗಿದೆ ಅಂತ ಕೇಳಿದರೆ, ಅದಕ್ಕೆ ನಾನು ನಮ್ಮ ವಕೀಲರನ್ನು ಸಂಪರ್ಕ ಮಾಡಿದ್ದೀನಿ. ಅವ್ರ ಮುಖೇನ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ. ಬಟ್ ಈ ವಿಚಾರ ಏನಾಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇದು ಯಾರೋ ಇದಾಗಿದೆ ಅದಾಗಿದೆ ಅಂತ ಹೇಳ್ತಾರೆ, ಅದು ಯಾರು ಕೂಡ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ನನ್ನನ್ನು FIR ಅಲ್ಲಿ ಸೇರಿಸಿದಾರೋ, ಇಲ್ಲ ಇದರಿಂದ ಕಾಣದ ಕೈಗಳಿದೆ, ಆ ಕಾಣದ ಕೈಗಳು ಇದ್ರ ಮುಂದೆ ಕೆಲಸ ಮಾಡ್ತಾಯಿದೆಯೋ, ಇಲ್ಲ ಸೇರಿಸಲೇಬೇಕು ಅಂತೇಳಿ ಸೇರಿಸಿದಾರೋ, ಅದು ತನಿಖೆಯಿಂದ ಗೊತ್ತಾಗ್ತದೆ. ನಾನು ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಸರ್, ಏನೋ ಜಮೀನು ವಿಚಾರಕ್ಕೆ ಅನ್ನುವಂಥದ್ದು ಗಲಾಟೆ. ಯಾವ ಜಮೀನು ಎಲ್ಲಿದೆ, ಯಾವ ಪ್ರಿಮಿಸರ್ ಎಲ್ಲಿದೆ, ಏನೂ ನನಗೆ ಮಾಹಿತಿ ಇಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಆ ಜಮೀನು ಎಲ್ಲಿದೆ, ಯಾರಿಗೂ ಇದು ಮಾಡಿದ್ರು, ಏನೂ ಗೊತ್ತಿಲ್ಲದೆ ನಾನು ಯಾವ ರೀತಿ ನಿಮಗೆ ಉತ್ತರವನ್ನು ಕೊಡಲಿ? ಇದು ನನ್ನ ರಿಯಾಕ್ಷನ್. ವಿಪಕ್ಷದಲ್ಲಿರುವಂತಹ ನಾಯಕರ ವಿರುದ್ಧ ಸಾಕಷ್ಟು ಸಾಲು FIRಗಳಾಗ್ತಿದೆ, ಅದೇ ರೀತಿ ನಿಮ್ಮ ಮೇಲೆ ಕೂಡ ಆಗಿದೆ. ಅಂದರೆ ಇದೊಂಥರ ರಾಜಕೀಯ ದುರುದ್ದೇಶನ, ಷಡ್ಯಂತ್ರ ಏನು? ನಾನು ಇದು ರಾಜಕೀಯ ಷಡ್ಯಂತ್ರ ಅಂತಲೇ ಹೇಳಬೇಕಾಗ್ತದೆ. ಇದು ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ನನ್ನನ್ನು ಆ FIR ಅಲ್ಲಿ ಸೇರಿಸಿ ಇವರು ರಾಜಕೀಯವನ್ನು ಮುಗಿಸ್ಬೇಕಂತ ಹೇಳಿದ್ರೆ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾನೂನು ಹೋರಾಟವನ್ನು ಮಾಡ್ತೀನಿ. ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಸರ್, ಅದೇ ರೀತಿ ಕೊನೆ ಪ್ರಶ್ನೆ ಸರ್, ಈಗ ಏನು ಸಾವಾಗಿದ್ದನು ಕೊಲೆಯಾಗಿರುವಂಥ ವ್ಯಕ್ತಿ ನಿಮಗೆ ಗೊತ್ತಿಲ್ಲ, ಆದರೆ ಈ ಒಂದು ಕೊಲೆ ನಿಮ್ಮ ಬೆಂಬಲಿಗರಿಂದ ಆಗಿದೆ ಅನ್ನುವಂಥ ಮಾಹಿತಿ ಬೆಂಬಲಿಗರು ಇಲ್ಲ. ಅವ್ರು ಯಾರು ನಮ್ಮ ಬೆಂಬಲಿಗರಲ್ಲ, ಯಾರು ನನಗೆ ಗೊತ್ತಿಲ್ಲ. ಸುಮ್ಮನೆ ಸುಳ್ಳು ಇದನ್ನು ಸುಳ್ಳು ಮಾಹಿತಿಗಳನ್ನ ಹೇಳ್ತಕ್ಕಂಥದ್ದು. ನನಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರೇ ನನ್ನ ಬೆಂಬಲಿಗರು. ಹಂಗಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕ್ಷೇತ್ರದ ಮತದಾರರ ಹಿತ ಕಾಯೋದು ಬಿಟ್ಟರೆ ನನಗೆ ಈ ವಿಚಾರದ ಬಗ್ಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಸರ್, ಮುಂದೆ ಯಾವ ರೀತಿಯಾಗಿ ಇದನ್ನು ಎದುರಿಸ್ತೀರಾ? ಗೃಹ ಸಚಿವರನ್ನು ಭೇಟಿ ಆಗ್ತೀರಾ? ಈಗ ಕಾನೂನು ಹೋರಾಟವನ್ನು ಮಾಡ್ತೀನಿ. ನಮ್ಮ ವಕೀಲರನ್ನು ಸಂಪರ್ಕ ಮಾಡಿ ಇದ್ರ ಬಗ್ಗೆ ಸ್ಪಷ್ಟ ಏನೇನು ಮಾಹಿತಿಗಳನ್ನು ಕೊಟ್ಟು ತಿಳಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ. ಗೃಹ ಸಚಿವರು ಫೋನ್ ಮುಖೇನ ಮಾತಾಡ್ತೀನಿ. ಇದಿಷ್ಟು ಶಾಸಕರಾದಂತಹ ಬೈರತಿ ಬಸವರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.